ಹಲೋ ಗಾಯ್ಸ್, ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ನಮ್ಮ ಏರಿಯಾದಲ್ಲಿ ಚಿಕ್ಕ ಮಕ್ಕಳು ಗಣೇಶ ಇಕ್ಕಿದ್ರು ಅಂತ ರೆಡಿ ಆಗ್ತಿದ್ದೆ. ಗಾಯ್ಸ್, ನಮ್ಮ ಏರಿಯಾದಲ್ಲಿ ಎಲ್ಲ ಚಿಕ್ಕ ಮಕ್ಕಳೆಲ್ಲ ಸೇರಿ ಗಣೇಶ ಇಕ್ಕೋರು. ಗಣೇಶ ನೋಡೋಣ ಅಂತ ನಾನು ಹೋದೆ. ಒಂಥರ ಬಾಯ್ಸಿಗೆ ಗಣೇಶ ಹಬ್ಬ ಅಂದರೆ ಒಂಥರ ಕ್ರೇಜು, ತುಂಬ ಹ್ಯಾಪಿ ಆಗುತ್ತೆ ಗಣೇಶ ಹಬ್ಬ ಬಂತು ಅಂತ. ಒಂದು ವಾರದಿಂದ ಅಮೌಂಟ್ ಎಲ್ಲ ಕಲೆಕ್ಟ್ ಮಾಡ್ತಿದ್ರು. ಎಲ್ಲ ಮಾಡಿ ಗಣೇಶ ತಗೊಬಂದು ಫ್ಲವರ್ಸ್ ತಗೊಬಂದು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ. ಇನ್ನು ನನಗೂ ಪ್ರಸಾದ ಕೊಟ್ಟರು, ಅಣ್ಣನೂ ಬಂದಿದ್ದರು, ಅಣ್ಣಗೂ ನನಗೂ ಪ್ರಸಾದ ಎಲ್ಲ ಕೊಟ್ಟರು. ಆಮೇಲೆ ಇವ್ರದ್ದೆಲ್ಲ ಒಂಥರ ಕೊಡ್ತಾರೆ, ಎಲ್ಲ ಪಂಚೆ ಹಾಕ್ಕೊಳ್ಳೋಣ ಅಂತ ಎಲ್ಲ ಮಾತಾಡಿಕೊಂಡು ಎಲ್ಲರೂ ಪಂಚೆ ಹಾಕ್ಕೊಂಡಿದ್ದಾರೆ. ಎಷ್ಟು ಕ್ಯೂಟಾಗಿದ್ದಾರೆ ನೋಡಿ. ಗೈಸ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ನಮಗೆ ತಾಂಬೂಲ ಕೂಡ ಈಗ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಏರಿಯಾದಲ್ಲಿ ಚಿಕ್ಕ ಮಕ್ಕಳೆಲ್ಲ ಸೇರಿ ಮಾಡಿ. ಇನ್ನು ಮನೆಗೆ ರಿಟರ್ನ್ ಬಂದೆ. ನಾನು ಬಂದರೆ ಹಸು ಅಂತೂ ಮನೆ ಒಳಗಡೆಗೆ ಬರ್ತಿತ್ತು. ಫುಲ್ ಭಯ ಫೀಲ್ ಆಯಿತು, ಆಮೇಲೆ ಹ್ಯಾಪಿ ಫೀಲ್ ಕೂಡ ಆಯಿತು. ಹಸು ಹಬ್ಬದ ದಿನ ಬಂತು ಅಂತ ಅಮ್ಮ ಪೂಜೆ ಮಾಡಿದ್ರು. ಇನ್ನು ಪೂಜೆ ಆದಮೇಲೆ ಅಣ್ಣ ನಾನು ದೇವಸ್ಥಾನಕ್ಕೆ ಹೋಗೋಣ ಅಂತ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಈ ದೇವಸ್ಥಾನಕ್ಕಂತೂ ನಾನು ಒಂದು 10 ವರ್ಷದಿಂದ ಹೋಗ್ತಿದ್ದೀನಿ. ಗಣೇಶ ಹಬ್ಬ ಪ್ರತಿ ವರ್ಷವೂ ನಾನು ಈ ದೇವಸ್ಥಾನಕ್ಕೆ ಹೋಗ್ತಿರ್ತೀನಿ. ಇನ್ನೆಲ್ಲ ದೇವ್ರನ್ನ ಬೇಡ್ಕೊಂಡು ಪ್ರಸಾದ ಕೊಟ್ಟರು. ಇನ್ನು ಪ್ರಸಾದ ತಿನ್ಕೊಂಡು ನಾನು ಅಣ್ಣ ರಿಟರ್ನ್ ಬಂದ್ವಿ. ಇನ್ನು ಇಷ್ಟು ಚೆನ್ನಾಗಿ ರೆಡಿ ಆದಮೇಲೆ ಫೋಟೋಸ್ ಅನ್ನೋದು ನೆಸಸರಿನೇ ಅಲ್ವಾ. ಇನ್ನು ಫೋಟೋಸ್ ತೆಗೆಸ್ಕೊಳ್ತಿದ್ದೆ. ಆ ಥರ ಈ ಥರ ಬೇಕು ಅಂತ ಅಣ್ಣ ಫುಲ್ ರೋಸ್ಟ್ ಮಾಡ್ತಿದ್ದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಮ್ಮ ನೋಡ್ಬೇಡ ತಾಯಿ, ಹೀರೋಯಿನ್ ಇದ್ದಂಗಿದ್ಯಾ, ಚೆನ್ನಾಗಿ ಐತೆ. ನನ್ನ ಸಾಯಿಸುತ್ತೆ ಈ ಹುಡುಗಿ. ಎಷ್ಟು ಅಂತ ಫೋಟೋ ತೆಗಿರಮ್ಮ ತಾಯಿ, ನಿಂತು ಹೋಗಮ್ಮ ತೆಗಿತೀನಿ. 1 hour later. ಓ ಮದನಾರಿ ಮನಸ್ಸು ಜಾರಿ, ಈ ಹೃದಯ ಖಾಲಿ ಅನಿಸಿದೆ. ಇನ್ನು ಫೋಟೋಸ್ ತೆಗೆಸ್ಕೊಂಡ್ಮೇಲೆ ತುಮಕೂರಲ್ಲಿ ಕೆಲಸ ಇತ್ತು ಅಂತ ತುಮಕೂರಿಗೆ ನಾನು ಅಣ್ಣ ಹೋಗ್ತಿದ್ವಿ. ಇಲ್ಲಿ ನಾಗರ ಪೂಜೆ ಮಾಡ್ತಿದ್ದಾರೆ ನೋಡಿ. ಜನ ಅಂತೂ ಜಾತ್ರೆ ಥರನೇ ಇದ್ದಾರೆ. ಇನ್ನಿಲ್ಲೆಲ್ಲ ದೇವ್ರನ್ನ ನೋಡ್ಕೊಂಡು ಹೋದೆ. ಇನ್ನು ಕೆಲಸ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಬಂದೆ. ಇನ್ನು ಹಬ್ಬ ಅಂದಮೇಲೆ ವೆರೈಟಿ ಫುಡ್ ಅನ್ನೋದು ಇದ್ದೇ ಇರುತ್ತಲ್ವ. ತುಂಬ ಐಟಮ್ಸೇ ಮಾಡಿದರು ಅಮ್ಮ ಕೂಡ. ನನ್ನ ವೀಡಿಯೋಸ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.